ನನ್ನ ಊರು ಬೇಲೂರು. ಏನು ಈಗ ವಿಕಸಿತ ಭಾರತ ಜಿ ಒಂದು ವಿಧೇಯಕವನ್ನ ಸಂಸತ್ತಿನಲ್ಲಿ ಮಂಡನೆ ಆಗಿದೆ. ಆ ವಿಧೇಯಕದ ಪ್ರಕಾರ 100 ದಿನಗಳಿದ್ದಂತಹ ಮಾನವ ದಿನಗಳು ಇವಾಗ 125 ದಿನಕ್ಕೆ ಏರಿಕೆ ಮಾಡಿದ್ದಾರೆ. ಅದೇ ರೀತಿ ಎಲ್ಲಾ ಗ್ರಾಮೀಣ ಬಡ ಜನರಿಗೆ ಉತ್ತಮವಾದ ಕೂಲಿಯನ್ನ ಪ್ರತಿ ವಾರ ಕೊಡೋದ್ರಿಂದ ಅವರಿಗೆ ಉತ್ತಮವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದಾರೆ. ಇದ್ರ ಪರವಾಗಿ ನಾವೆಲ್ಲರೂ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನಮಗೆ ಇದು ಉದ್ಯೋಗ ರಾಷ್ಟ್ರೀಯ ಯೋಜನೆ ಉದ್ಯೋಗ ಅಡಿಯಿಂದ ಮೊದ್ಲಿತ್ತು ಅದನ್ನ. ಈಗ GMP ಯೋಜನೆ ವಿಕಸಿತ ಭಾರತ ಆಗಿರೋದ್ರಿಂದ ಜಿ ಆಗಿರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ. ವಿಕಸಿತ ಭಾರತ ಜಿ ಆಗಿರೋದ್ರಿಂದ ನಮಗೆ 100 ದಿನ ಕೆಲಸ ಮಾಡೋದ್ರಿಂದ ಕಡಿಮೆ ಆಗ್ತಾ ಇತ್ತು. ಈಗ 125 ದಿನ ವರ್ಕ್ ಮಾಡೋದ್ರಿಂದ ಜಾಸ್ತಿ ಅನುಕೂಲ ಆಗ್ತಾ ಇದೆ ರೈತರಿಗೆ. ಇದು ಕೇಂದ್ರ ಸರ್ಕಾರಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಊರು ಬಂದು ಗೋಣಿಸೊಮ್ಮನಹಳ್ಳಿ. ವಿಕಸಿತ ಭಾರತ ಜಿ ವಿಧೇಯಕ ಮಾನವ ಕೂಲಿ ಕಾರ್ಮಿಕರ ಅಡಿಯಲ್ಲಿ 100 ದಿನಗಳ ಕೂಲಿ ಕಾರ್ಮಿಕರ ದಿನಗಳಿದ್ದು, ಈ ಯೋಜನೆಯಲ್ಲಿ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದರಿಂದ ಕೂಲಿ ಕಾರ್ಮಿಕರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ತುಂಬಾ ಅನುಕೂಲ ಆಗ್ತಿದ್ದು, ಇದರಲ್ಲಿ ವಾರಕ್ಕೆ 1 ದಿನದಲ್ಲಿ ಕೂಲಿಯನ್ನು ಕೊಡೋದರಿಂದ ಜನಗಳಿಗೆ, ರೈತರಿಗೆ ತುಂಬಾ ಅನುಕೂಲವಾಗಿದ್ದು, ವಿಕಸಿತ ಭಾರತ ಜಿ ವಿಧೇಯಕ ಸಂಸತ್ನಲ್ಲಿ ಮಂಡನೆಯಾಗಿದ್ದು 100 ದಿನಗಳಿದ್ದಂಥ ಕಾರ್ಯಕ್ರಮವನ್ನು 125 ದಿನಕ್ಕೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಗ್ರಾಮೀಣ ಭಾಗದ ರೈತರಿಗೆ ಮತ್ತು ಕಾರ್ಮಿಕರಿಗೆ ತುಂಬಾ ಅನುಕೂಲವಾಗಿದೆ. ಹಾಗೆ ಈ ಒಂದು ಯೋಜನೆಯಲ್ಲಿ ಗ್ರಾಮದ ಎಲ್ರಿಗೂ ಕೂಡ ಪ್ರತಿ ವಾರಕ್ಕೊಮ್ಮೆ ಕೂಲಿ ಕೊಡ್ತಕ್ಕಂಥದ್ದು ಕಡ್ಡಾಯವಾಗಿರೋದ್ರಿಂದ ನಿಜವಾಗ್ಲೂ ಕೂಡ ಇದು ಎಲ್ರಿಗೂ ಕೂಡ ಅನುಕೂಲ ಆಗಿರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸೀನಿಯಾರಿಟಿ ಇದ್ದಂಥ ಸಂದರ್ಭದಲ್ಲಿ 100 ಮ್ಯಾಂಡೇಸ್ ಒಂದು ಜಾಬ್ ಕಾರ್ಡ್ಗೆ ಒಂದು ವರ್ಷದಲ್ಲಿ ಮಾನವ ದಿನಗಳನ್ನು ಸೃಜನೆ ಮಾಡೋದಕ್ಕೆ ಅವಕಾಶ ಇತ್ತು. ಇವಾಗ ಅದನ್ನು 125 ಮ್ಯಾಂಡೇಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಈ ಮೂಲಕ ಗ್ರಾಮೀಣ ಭಾಗದಲ್ಲಿ ಹಲವಾರು ಜನರುಗಳಿಗೆ ಉಪಯೋಗನೂ ಸಹ ಆಗ್ತಾ ಇದೆ. ಆಮೇಲೆ ಟೋಟಲ್ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಒಂದು 1948 ಜಾಬ್ ಕಾರ್ಡ್ಸ್ ಇತ್ತು. ಆ ಜಾಬ್ ಕಾರ್ಡ್ಗಳಿಗೆ ಪ್ರತಿ ಒಂದು ಜಾಬ್ ಕಾರ್ಡ್ಗಳಿಗೆ 100 ಮಾನವ ದಿನಗಳ ಒಂದು ಗುರಿ ಇತ್ತು. ಇವಾಗ ಅದು 125 ದಿನಗಳಿಗಾಗಿದೆ. ನಾವು ಈಗ ಆಲ್ರೆಡಿ ನಮ್ಮ ಪಂಚಾಯಿತಿಯಲ್ಲಿ ಸುಮಾರು 15,000 ಒಂದು 100 ಮಾನವ ದಿನಗಳ ಸೃಜನೆಯನ್ನು ಮಾಡಿದ್ದೀವಿ. ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಸ್ವಾಗತವನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದು ದಿನ ಅಂತ 2027ಕ್ಕೆ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ವೈಟ್ ಫೀಲ್ಡ್ ಕೋಲಾರ ಹೊಸ ಲೈನ್ 52.9 ಕಿಲೋಮೀಟ್ರು 350 ಕೋಟಿ ರೂಪಾಯಿ ಯೋಜನೆ. ಇದು ಕೂಡ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 50 ಇತ್ತು. ಅವ್ರು ಹೇಳ್ತಾರೆ ನಮ್ಮ ಕೈಲಿ ಆಗೋದಿಲ್ಲ, ನೀವು ಮಾಡಬೇಡಿ ಅಂತಾರೆ. ಭೇದ ಮಾಡ್ಕೊಬೇಡಿ ಕೊಡ್ರೆ. ಅದಕ್ಕೆ ನಾನೇನು ಯೋಚನೆ ಮಾಡಿದ್ದೀನಿ, ನಮ್ಮ ಅಪರಾಣಿ ಯೋಜನೆ ಹಂಗೆ ಇರ್ತದೆ ಪುಸ್ತಕದಲ್ಲಿ, ಅದಾಗೋದು ಬೇಡ ಅಂತ ಹೇಳಿ ಮಲ್ಲೇಶ್ ಬಾಬು ಕರ್ಕೊಂಡು ನೀವು ಬನ್ನಿ, ನಮ್ಮ ಮಂತ್ರಿಗಳ ಹತ್ರ, ರಾಷ್ಟ್ರದ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಅನ್ನೋದನ್ನು ನನಗೆ ಇವತ್ತು ನಮ್ಮ DRM ಸಾಹೇಬರು ಮನವರಿಕೆ ಮಾಡಿದರೆ ಈ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ನಿಮಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಅಫಿಷಿಯಲ್ಸ್ ಮಾತಾಡುವಾಗ ಸುಮಾರು 5-6 ತಿಂಗಳಾಗುತ್ತೆ ಪ್ಲ್ಯಾನ್ ಸ್ಯಾಂಕ್ಷನ್ ಆಗೋದು, DC ಸಾಹೇಬರು ಅದನ್ನು NOC ಕೊಡೋದು, ಮತ್ತು ಸ್ಟೇಟ್ ಗೌರ್ಮೆಂಟು NOC ಕೊಡೋಷ್ಟೊತ್ತಿಗೆ 6-7 ತಿಂಗಳಾಗುತ್ತೆ ಅಂತೀನಿ. ದಯವಿಟ್ಟು ನಿಮ್ಮನ್ನೊಂದು ಕೇಳ್ಕೊಳ್ತೀನಿ ಅಣ್ಣ, ಅದನ್ನು ಸ್ವಲ್ಪ 2-3 ತಿಂಗಳಲ್ಲೇ ಅದನ್ನು ರೆಡಿ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.